ಕನಸು ನಾನು ನಿಜವಾಗ್ಲೂ ಬಂದಿದ್ದಾನೆ ಅನ್ಕೊಂಡೆ. ಕನಸಲ್ಲೂ ಕಾಡ್ತಾನೆ. ಲಕ್ಷ್ಮಿ ಫೋನ್ ಮಾಡಿದ್ಲು, ಮಗಳು ಬರ್ತಡೇ ಅಂತೆ, ಬೇಗ ಹೊರಟು ಬನ್ನಿ ಅಂತ ಹೇಳಿದ್ಲು. ಅದಕ್ಕೇನಂತೆ, ಹೋಗೋಣ ಬಿಡೆ. ಹೇಗೂ ಬರ್ತಡೇನ ಈವ್ನಿಂಗ್ ಟೈಮ್ ತಾನೇ ಮಾಡೋದು. ಇಷ್ಟೊತ್ತಿಗೆ ಹೋಗಿ ಏನು ಮಾಡೋದಿದೆ ಕೊಂಪೆಲಿ? ಯಾಕ್ರಿ ಹಾಗೆ ಮಾತಾಡ್ತೀರಾ? ನನ್ನ ಮಗಳ ಮನೇನ ಕೊಂಪೆ ಅಂತ ಹೇಳ್ತೀರಾ? ಮತ್ತೇನೆ, ನಮ್ಮ ಮಳೆಯ ಇಂಜಿನಿಯರ್ ಆದರೂ ಏನು ಸುಖ. ಬೆಂಗಳೂರಲ್ಲಿ ಎಂತೆಂಥ ಮನೆಗಳು ಸಿಗಲ್ಲ, ಆದರೂ ಅದೇ ಹಳೇ ಮನೇಲಿದ್ದಾನಲ್ಲ, ಇದಕ್ಕೇನು ಹೇಳೋಣ? ಮನೆ ಮುಖ್ಯ ಅಲ್ಲ ರೀ, ಮನಸ್ಸು ಮುಖ್ಯ. ನಮ್ಮ ಮಳೆಯಂದ್ರು ಮನ್ಸು ಸರಿ ಇರೋವಾಗ ಮನೆ ಯಾಕೆ ನೋಡ್ತೀರಾ? ಇವತ್ತು ನಾವು ಈಗ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಮಳೆಯಂದ್ರು. ಏನು, ನಾನು ಯೋಗ್ಯನಲ್ಲ ಅಂತ ಇದೆಯಾ? ನಾನು ದುಡ್ಡು ತಂದಾಕಿದ್ದಕ್ಕೆ ನೀವು ಈ ಮಟ್ಟಕ್ಕಿರೋದು, ಅದನ್ನು ಮರಿಬೇಡ್ರಿ. ಹೌದೌದು, ನೀವು ದುಡ್ದಿರೋ ದುಡ್ಡಲ್ಲೇ ನಾವು ಊಟ ಮಾಡ್ತಾ ಇರೋದು. ಏಯ್ ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡೋದು ಅಲ್ಲೂ ಬಿಡ್ತೀನಿ. ಏನಮ್ಮ, ಬೆಳಿಗ್ಗೆ ನಿಮ್ಮ ಜಗಳ ಶುರು ಆಗೋಯ್ತಾ? ದಿನ ಇದೆ ನಮಗೆ ರಾಮಾಯಣ ಆಗೋಯ್ತು. ನೀನು ಸರಿಯಾಗಿದ್ದಿದ್ರೆ ನಾವ್ಯಾಕೋ ಹೀಗೆ ಆಡಬೇಕಾಗಿತ್ತು? ವಯಸ್ಸಿಗೆ ಬಂದ ಮಗ ದುಡ್ದಾಕೋದು ಬಿಟ್ಟು ಅಪ್ಪನ ಥರ ಕುತ್ಕೊಂಡು ತಿಂತಾ ಇದೆಯಲ್ಲ, ಇದು ಸರಿನಾ? ಅತ್ತೆ, ಅವರು ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ತಾನೆ, ಏನೋ ಸುಮ್ಮನೆ ಕೂತಿಲ್ವಲ್ಲ. ಅವ್ರ ಯೋಗ್ಯತೆಗೆ ತಕ್ಕ ಕೆಲಸ ಸಿಗೋವರೆಗೂ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ಅವನ ಜೊತೆ ನಿನ್ನನ್ನು ಸಾಕ್ತಾ ಇರೋದು. ಮಾಡೋಕ್ಕೆ ಕೆಲಸ ಇಲ್ದಿದ್ರು ನಿನ್ನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದಾನಲ್ಲ. ಅಂದ್ರೆ ನಾನ್ ನಿಮಗ್ ಭಾರ ಆಗ್ತಿದ್ದೀನಿ ಅಂತನಾ? ಕೇಳಿಸ್ಕೊಂಡ್ರ? ಹೇಗೋ ನೆಮ್ಮದಿ ಆಗಿದ್ದೆ. ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ಸುಖವಾಗಿ ನೋಡ್ಕೋತೀನಂತ ಕರ್ಕೊಂಡ್ಬಂದು ಈ ರೀತಿ ಉಗಿಸ್ತಾ ಇದ್ದೀರಾ. ಇಷ್ಟೆಲ್ಲ ಕೇಳಿಸ್ಕೊಂಡು ನಾನೆಲ್ಲಿ ಬದುಕಿರ್ಬೇಕಾ? ಬನ್ರಿ ಎಲ್ಲಾದ್ರೂ ಹೋಗೋಣ. ಉಷಾ, ಸಾಕು ಸುಮ್ಮನಿರು. ಅಮ್ಮ, ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನನಗೆ ಕೆಲಸ ಸಿಕ್ಕ ಮೇಲೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಬೇಡ ಅಮ್ಮ. ರವಿ, ನಿಂತ್ಕೋ. ಇವತ್ತು ಅನ್ವಿತಾ ಬರ್ತಡೇ ಇದೆ. ಲಕ್ಷ್ಮಿ ಫೋನ್ ಮಾಡಿದ್ಲು, ನಾವೆಲ್ಲರೂ ಹೋಗ್ಬೇಕು. ಬೇಗ ಹೋಗಿ ರೆಡಿಯಾಗಿ. ಬರ್ತಡೇನಾ? ಹಾಗಿದ್ರೆ ಒಳ್ಳೆ ಊಟ ಇರುತ್ತೆ. ಬನ್ರಿ, ಬೇಗ ರೆಡಿಯಾಗಿ ಹೋಗೋಣ. ಏನಮ್ಮ, ನಮ್ಮ ಮನೇಲಿ ಏನು ತಿಂದೇ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ? ಹೌದು ಮಾವ, ಈ ಮನೇಲಿ ದಿನಾ ಮೃಷ್ಟಾನ್ನ ಭೋಜನನೇ ತಿಂತಿದೀವಿ. ಹೇಳೋದು ನೋಡಿ. ಬಂದಾಗಿಂದ ಮನೇಲೊಂದು ವಿಶೇಷವಾದ ಅಡುಗೆ ಮಾಡಿದ್ದೆ ನೋಡಿಲ್ಲ. ಅದೇ ಅನ್ನ ಸಾರು, ಅದೇ ಹುಳಿ ಮಜ್ಜಿಗೆ. ಉಪ್ಪು ಹುಳಿ ಖಾರ ತಿನ್ನೋ ನಾಲ್ಗೆಗೆ ಸಾಕಾ? ಏ ಉಷಾ, ಒಳಗೆ ನೋಡಿ. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ ಯು ಅಪ್ಪ. ರೀ, ಮಧ್ಯಾಹ್ನ ಬೇಗ ಬಂದ್ಬಿಡಿ, ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಒಬ್ಳ ಕೈಯಲ್ಲಿ ಎಲ್ಲ ಅರೇಂಜ್ ಮಾಡೋದಕ್ಕಾಗಲ್ಲ, ಗೊತ್ತಾಯ್ತಾ? ಪ್ರಯತ್ನ ಪಡ್ತೀನಿ. ಹೇಗೂ ನಿನ್ನ ತಮ್ಮ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರಲ್ಲ, ಅವರೇ ನಿನಗೆ ಹೆಲ್ಪ್ ಮಾಡ್ತಾರೆ ಬಿಡು. ನಮ್ಮ ಮಗಳು ಬರ್ತಡೇ ರೀ, ನಾವು ಮುಂದೆ ನಿಂತು ಅರೇಂಜ್ ಮಾಡಬೇಕಾದ್ರೆ ಸಿಗೋವಂಥ ಖುಷಿ ಬೇರೆ ಯಾರೋ ಮಾಡಿದ್ರೆ ಸಿಗುತ್ತಾ ಹೇಳಿ? ಓ, ಮೇಡಮ್ ಅವರು ತುಂಬ ಲಾಜಿಕಲ್ ಆಗಿ ಮಾತಾಡ್ತಿದ್ದಾರೆ. ಒಂದೊಂದ್ಸಲ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದೇ ಕಷ್ಟ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಮ್ಯಾಜಿಕ್ ಎಲ್ಲ ನಡೆಯಲ್ವಲ್ಲ, ಅದಕ್ಕೆ ಲಾಜಿಕ್ ಇಟ್ಕೊಂಡೇ ಮಾತಾಡಬೇಕು. ಸರಿ, ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಮಗಳೇ, ನಿನ್ನ ಬರ್ಡೇಗೆ ಏನು ಗಿಫ್ಟ್ ಬೇಕು? ನೀವೇನ್ ತಂದ್ರೂ ನನಗೆ ಖುಷಿನೇ. ಅರೆ ವಾ, ನೋಡಿದ್ಯಾ ನನ್ನ ಮಗಳನ್ನ? ಅವಳಿಗಿರೋ ಬುದ್ಧಿ ನಿನಗಿಲ್ಲ. ಅವಳು ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳೇ, ನೆನಪಿರ್ಲಿ. ಓಕೆ, ಬಾಯ್ ಬಾಯ್ ಮಾ. ಅಲ್ವೇ, ನಿಮ್ಮಪ್ಪ ಅಪರೂಪಕ್ಕೆ ಏನಾದರೂ ತಂದ್ಕೊಡ್ತೀನಿ ಅಂದಾಗ ದೊಡ್ಡದಾಗ ಏನಾದರೂ ಕೇಳೋದು ಬಿಟ್ಟು ಏನೂ ಬೇಡ ಅಂತೀಯಲ್ಲ. ನನಗೆ ಗಿಫ್ಟ್ಗಳೆಲ್ಲ ಏನು ಬೇಡ. ಡ್ಯಾಡಿ ಏನು ತಂದು ಕೊಡ್ತಾರೋ ಅದೇ ಇಷ್ಟ. ಆಹಾ, ಅಪ್ಪಂಗೆ ತಕ್ಕ ಮಗಳು ನೀನು. ಕೃಷ್ಣ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗೆ ನಡೀತಿದೆ ಪ್ರಾಜೆಕ್ಟ್ ಪ್ಲಾನ್ಸ್ ಎಲ್ಲ? ತುಂಬ ಚೆನ್ನಾಗಿ ನಡೀತದೆ ಸರ್. ಇನ್ಫ್ಯಾಕ್ಟ್ ಇದ್ರ ಬಗ್ಗೆನೇ ಇವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಸರ್, ನೀವು ಒಂದ್ಸಲ ಈ ಪ್ಲ್ಯಾನ್ನೆಲ್ಲ ಚೆಕ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇನ್ಫಾರ್ಮ್ ಮಾಡಿ. ಇದನ್ನ ಇಮಿಡಿಯೇಟ್ ಅಪ್ರೂವಲ್ ಮಾಡಿ ನನ್ನ ಕ್ಲೈಂಟ್ಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ನೀನು ಪ್ಲ್ಯಾನ್ ಮಾಡಿದೆ ಅಂದಮೇಲೆ ಅದು ಕರೆಕ್ಟಾಗಿ ಇರುತ್ತೆ. ಹಾಗಲ್ಲ ಸರ್, ನಾನು ಏನೇ ಮಾಡಿದರೂ ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನಿಂದ ಚಿಕ್ಕ ಮಿಸ್ಟೇಕ್ ಆಗಿರ್ಬೋದಲ್ವಾ? ಸಾಧಾರಣವಾಗಿ ನಾವು ಮಾಡಿದ್ದು ನಮಗೆ ಸರಿ ಅಂತ ಅನಿಸುತ್ತೆ, ಆದರೆ ಬೇರೆಯವರು ಅದನ್ನು ಪರೀಕ್ಷಿಸಿದಾಗ ಏನಾದರೂ ಚಿಕ್ಕ ತಪ್ಪು ಸಿಗ್ಬೋದಲ್ವಾ? ಈ ಮಾತನ್ನು ನಾನು ಒಪ್ಪಲ್ಲ ಕೃಷ್ಣ. ನೀನು ನಿಯತ್ತಾಗಿ ಕೆಲಸ ಮಾಡಿಲ್ಲ ಅಂದರೆ ಈ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೀತಾ ಇರಲಿಲ್ಲ.
ನಿನ್ನ ಕೆಲಸದ ಮೇಲೆ ನನ್ನ ನಂಬಿಕೆ ಇದೆ. ಅದನ್ನು ಕ್ರಾಸ್ ಚೆಕ್ ಮಾಡೋ ಅಗತ್ಯ ಇಲ್ಲ. ಆದರೆ ನನ್ನ ಸಮಾಧಾನಕ್ಕೋಸ್ಕರ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದನ್ನ ಒಂದು ಸಲ ನಿಮಗೆ ಬ್ರೀಫ್ ಮಾಡಿಬಿಡ್ತೀನಿ ಪ್ಲೀಸ್. ಯಾಕೋ ಎದಾಗುತ್ತೆ ಸರ್ ಏನಾಯ್ತು ಸರ್? ರಾಮು ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಇರು ಸರ್. ಸರ್ ಏನಾಗ್ತದೆ? ಪೇಷಂಟ್ ಕಡೆಯವ್ರನ್ನ ಕರೆಯಮ್ಮ. ಸರ್ ಡಾಕ್ಟರ್ ಒಳಗಡೆ ಕರೀತಿದ್ದಾರೆ, ಬನ್ನಿ. ಡಾಕ್ಟರ್ ಸರ್ ಹೇಗಿದ್ದಾರೆ? ಅವ್ರಿಗೆ ಏನೂ ತೊಂದರೆ ಇಲ್ಲ ತಾನೆ? ಸದ್ಯಕ್ಕೇನೂ ತೊಂದರೆ ಇಲ್ಲ. ಸಣ್ಣದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಸಮಯಕ್ಕೆ ಸರಿಯಾಗಿ ನೀವು ಕರ್ಕೊಂಡು ಬಂದಿರೋದ್ರಿಂದ ಅಪಾಯದಿಂದ ಪಾರಾಗಿದೆ. ನೋಡಿ, ಇನ್ನು ಮುಂದೆ ಇವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಅವರು ಟೆನ್ಷನ್ ಆಗುವಂಥ ಕೆಲಸ ಮಾಡಬಾರ್ದು. ಹಾಗೆ ಅವ್ರನ್ನ ಎಷ್ಟು ಜೋಪಾನ ನೋಡ್ಕೊಳ್ತಾರೋ ಅಷ್ಟು ಒಳ್ಳೆಯದು. ಡಾಕ್ಟ್ರೇ, ನನಗೇನಾಗಿದೆ? ಆರಾಮಾಗಿ ಇದ್ದೀನಿ. ಹೋಗು ಅಂದರೆ ಈಗಲೇ ಮನೆಗೆ ಹೋಗ್ತೀನಿ. ಸರ್, ಆರೋಗ್ಯದ ವಿಷಯದಲ್ಲಿ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟರ್ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ ತಾನೆ. ಇವತ್ತೊಂದಿನ ಅಬ್ಸರ್ವೇಷನಲ್ಲಿರಲಿ, ನಾಳೆ ಡಿಸ್ಚಾರ್ಜ್ ಮಾಡೋಣ. ಹಾಗೆ ಅವ್ರ ಹತ್ರದವ್ರು ಯಾರೂ ಇಲ್ವಾ? ಇದ್ದಾರೆ ಸರ್, ಇವ್ರ ಮಗಳಿದ್ದಾರೆ. ಅವ್ರಿಗೆ ಈಗಲೇ ಹೇಳಿದರೆ ಎಲ್ಲಿ ಟೆನ್ಷನ್ ಮಾಡ್ಕೋತಾರೆ ಅಂತ ನಾವು ಯಾರೂ ಇನ್ಫಾರ್ಮ್ ಮಾಡಲಿಲ್ಲ. ಮೊದಲು ಫೋನ್ ಮಾಡಿ ಕರೆಸ್ಕೊಳ್ಳಿ. ಮನಸ್ಸಿಗಿಷ್ಟ ಆದವ್ರ ಹತ್ರ ಇದ್ದರೆ ಬಹಳ ಒಳ್ಳೆಯದು. ಈಗಲೇ ಫೋನ್ ಮಾಡಿ ಕರೆಸ್ಕೊಳ್ಳಿ. ಸರಿ ಸರ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಪೇಷಂಟ್ ಧರ್ಮ ಅವ್ರ ಫೋನ್ ನಿಮ್ಮ ಹತ್ರ ಇದೆಯಂತೆ. ಕ್ಯಾನ್ ಐ ಹ್ಯಾವ್ ಇಟ್ ಪ್ಲೀಸ್? ಓಕೆ ಸರ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಹೇಳಿಪ್ಪ. ಸಾರಿ, ನನ್ನ ಡ್ಯಾಡಿ ಅಲ್ಲ. ನನ್ನ ಹೆಸರು ಕೃಷ್ಣ ಅಂತ. ನಿಮ್ಮ ಕಂಪನಿಲಿ ಸೀನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಗಾಬರಿ ಆಗಬೇಡಿ. ನಿಮ್ಮ ತಂದೆಗೆ ಇವತ್ತು ಮೈಲ್ಡ್ ಅಟ್ಯಾಕ್ ಆಗಿದೆ. ಏನು? ಡೋಂಟ್ ವರಿ, ಈಗ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ. ಅಪ್ಪ ಹುಷಾರಾಗಿದ್ದಾರೆ ತಾನೆ? ನಥಿಂಗ್ ಟು ವರಿ. ಭಯ ಪಡೋವಂಥದ್ದು ಏನಿಲ್ಲ. ಡಾಕ್ಟರ್ಸ್ ಅವ್ರನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಈಸ್ ಔಟ್ ಆಫ್ ಡೇಂಜರ್. ಸರಿ, ನಾನು ಈಗಲೇ ಬರ್ತೀನಿ. ಓಕೆ. ಲಕ್ಷ್ಮಿ, ಅಮ್ಮ ಹೇಗಿದೆಯಾ ಮಗಳೇ? ಅಯ್ಯ ಬಾಯಿ ಕಡಿಕೆ ನೋಡಿದ್ರೆ ಗೊತ್ತಾಗಲ್ವಾ ಚೆನ್ನಾಗಿಲ್ಲ ಅಂತ? ಹಾಗೇನಿಲ್ಲಪ್ಪ, ನಾನು ತುಂಬಾ ಚೆನ್ನಾಗೇ ಇದ್ದೀನಿ. ಅನ್ವಿ, ಕಂದ, ಹೇಗಿದೆಯಾ ಮಗಳೇ? ಬರ್ಡೇಗಲ್ ಅಯ್ಯಯ್ಯೋ, ನಾನ್ ನೋಡಿ ಎಲ್ರನ್ನೂ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ಎಲ್ಲ ಬನ್ನಿ ಒಳಗೆ. ಉಷಾ, ಒಳಗಡೆ ಜ್ಯೂಸ್ ಮಾಡಿಟ್ಟಿದ್ದೀನಿ, ಮೊದಲು ಎಲ್ರಿಗೂ ಕೊಡು. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಎಲ್ಲಮ್ಮ ಕೂತ್ಕೊಳ್ಳೋದು? ನೆಟ್ಗೊಂದು ಚೇರ್ ಇಲ್ಲ, ಸೋಫಾ ಸೆಟ್ ಇಲ್ಲ, ಫ್ಯಾನ್ ಅಂತೂ ಮೊದಲೇ ಇಲ್ಲ. ಅಲ್ಲಮ್ಮ, ಒಂದು ಒಳ್ಳೆ ಸೋಫಾ ಸೆಟ್ ತಗೊಳತ್ತಾನೆ. ಈ ತಿಂಗಳ ಸಂಬಳ ಬಂದ್ಮೇಲೆ ತಗೊಳ್ಳೋಣ ಅಂತ ಹೇಳಿದಾರಪ್ಪ. 6 ವರ್ಷದಿಂದ ಇದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದಿಲ್ಲಮ್ಮ. ಇನ್ನು ಅದು ಯಾವ ತಿಂಗಳು ಸಂಬಳ ತಗೋತೀಯೋ ಏನೋ ಹೇಳ್ಕೊಂಡಲ್ಲ ಮಾಡ. ರೀ, ನಿಮ್ಗೆ ಏನಾದರೂ ಕೊಂಕ್ ಮಾತಾಡದೇ ಇದ್ರೆ ತಿಂದನ್ನ ಜೀರ್ಣ ಆಗೋದಿಲ್ಲ ಅನ್ಸುತ್ತೆ. ಸರಿಯಾಗಿ ತಗೊಂಡು ಬಂದೆ. ಜ್ಯೂಸ್ ಕುಡಿ, ಚೆನ್ನಾಗಿ ಜೀರ್ಣ ಆಗುತ್ತೆ. ರವಿ, ಡೆಕೋರೇಷನ್ಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸು ತಂದಿಟ್ಟಿದ್ದೀನಿ. ನೀನು ಉಷಾ ಸೇರ್ಕೊಂಡು ಡೆಕೋರೇಷನ್ ಮಾಡಿಬಿಡಿ. ನಾನು ಅಮ್ಮ ಹೋಗಿ ಅಡುಗೆ ಮಾಡ್ತೀನಿ. ಹಲೋ ವೆಯ್ಟ್. ನೀವಿಬ್ರೆ ಅಲ್ಲಮ್ಮ, ಅವಳು ನನ್ನ ಮೊಮ್ಮಗಳು. ಅವ್ರ ಸೆಲೆಬ್ರೇಷನ್ ನಾನು ಮಾಡ್ತೀನಿ, ಗೊತ್ತಾಯ್ತಾ? ತಗೊಳಮ್ಮ, ಆಮೇಲೆ ಕುಡಿತೀನಿ. ಹೋಗಿ ಅಷ್ಟು ಚೋಟ್ಕೊಳ್ಳಿ. ಲಕ್ಷ್ಮಿ, ಯಾವ ತೊಂದರೆನೂ ಇಲ್ಲದೆ ಈ ಮನೇಲಿ ಸಂತೋಷವಾಗಿದೆಯಾ ಅಲ್ವಾ? ಏನೋ ಅಮ್ಮ, ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಹೆಸರಿಗಷ್ಟೇ ಭಾಗ್ಯಲಕ್ಷ್ಮಿ. ಆದರೆ ಭಾಗ್ಯನ ಅನುಭವಿಸೋ ಯಾವ ಸೌಭಾಗ್ಯನೂ ನನಗಿಲ್ಲ. ಏನೋ ಇರೋದ್ರಲ್ಲೇ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲದಕ್ಕೂ ಒಳ್ಳೆ ಕಾಲ ಬರಬೇಕು ಕಣೆ. ದೇವರಂತ ಗಂಡ ಸಿಕ್ಕಿರೋವಾಗ ಹೆಂಡತಿಯದೊಳಗೆ ಇನ್ನೇನು ಬೇಕು ಹೇಳು? ಆದರೆ ಈ ದೇವರು ನನ್ನ ಮಾತನ್ನೇ ಕೇಳಲ್ವೇ? ಇವತ್ತೇ ನೋಡು, ಮಗಳು ಬರ್ತಡೇ ರೀ, ರಜಾ ಹಾಕಿ ಅಂದರೆ
ಆಫೀಸ್ ಇದೆ ಅಂತ ಹೋಗಿದ್ದಾರೆ. ಬರ್ತಾರೆ ಬಿಡು, ಎಲ್ಲಿಗೆ ಹೋಗ್ತಾರೆ? ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಬೇಕು. ಸರಿ, ನಾನು ಅಡುಗೆ ಮಾಡ್ತೀನಿ, ನೀನು ಹೊರಗಡೆ ಜನಗಳು ನೋಡ್ಕೊ. ಸರಿ. ವಾವ್! ಎಷ್ಟು ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ. ಬಲರಾಮ್, ಶಾಂತಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲಕ್ಷ್ಮಿ, ಯಾವ್ದಾದ್ರು ದೊಡ್ಡ ಹೋಟೆಲ್ ನಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಮನೇಲಿ ಮಾಡ್ತಿದ್ಯಾ? ಅದು ಹಾಗಲ್ಲ ಶಾಂತಿ, ಹೋಟೆಲ್ನಲ್ಲಿ ಊಟ ಎಲ್ಲ ಚೆನ್ನಾಗಿರಲ್ಲ. ಅದು ಅಲ್ಲದೆ ಹೋಟೆಲ್ಲು ಅದು ಇದು ಅಂದ್ರೆ ಬಂದಿರೋ ಗೆಸ್ಟ್ಗಳನ್ನೆಲ್ಲ ಸರಿಗೆ ವಿಚಾರಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ಇದನ್ನೆಲ್ಲ ನೋಡ್ತಿದ್ರೆ ದುಡ್ಡು ಉಳ್ಸೋಕೆ ಮಾಡ್ತಿದ್ದೀರಾ ಅನ್ಸ್ತಿದೆ. ಲೇ ಶಾಂತಿ, ಈ ಕೊಂಕ್ ಮಾತನ್ನು ಅವ್ರ ಮನಸ್ಸನ್ನು ನೋಯಿಸ್ಬೇಡ. ನಿಮ್ಗೆ ಇಷ್ಟ ಇಲ್ಲ ಅಂತ ಅವ್ರ ದುಡ್ಡು ವೇಸ್ಟ್ ಮಾಡೋಕ್ಕಾಗತ್ತಾ? ಹೀಗೆ ಅವ್ಳು ತಮಾಷೆ ಮಾಡ್ತಿರ್ತಾಳೆ. ಅರೇಂಜ್ಮೆಂಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆನಾ? ಟ್ಯಾಲೆಂಟ್ ಇಟ್ಕೊಂಡು ಅದನ್ನ ಉಪಯೋಗಿಸ್ಕೊಳಕ್ಕಾಗದೆ ಬಿಟ್ಟಿ ಚಾಕ್ರಿ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಹಾಗೆಲ್ಲ ಏನಿಲ್ಲ ಉಷಾ, ಅವನಿಗೂ ಒಳ್ಳೆ ಟೈಮ್ ಬರುತ್ತೆ, ಆಗ ಅವನೇನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಸರಿ, ನೀವೆಲ್ಲ ಮಾತಾಡ್ತೀರಿ, ಅಡುಗೆ ಏನಾಯ್ತು ಅಂತ ನೋಡ್ಕೊಂಡು ಬನ್ನಿ. ನೀನ್ ಇಲ್ಲೂ ಬಂದಿದ್ಯಾ? ನೀನ್ ಕೆಟ್ಬೋದು ಇಲ್ಲೂ ಬಿಡಲ್ಲ ಅಲ್ಲ? ಹೆಣ್ಮಕ್ಳಂದ್ರೆ ಏನಂತ ಅನ್ಕೊಂಡಿದ್ಯಾ? ಅವ್ರಿಗೆ ಮರ್ಯಾದೆ ಕೊಡೋದನ್ನ ಕಲಿ. ಸರ್, ಸಾರಿ ಸರ್. ಮೊದಲು ಫೋನ್ನ ಬಿಟ್ಟು ಪೇಷನ್ಸ್ ಕಡೆ ಗಮನ ಕೊಡಿ. ಆಹಾ, ಈ ತಿಂಡಿಗಳನ್ನೆಲ್ಲ ತಿಂದದ್ದು ಎಷ್ಟು ದಿವಸ ಆಗಿತ್ತು. ಅದು ಏನಂತ ಅವ್ರನ್ನ ಮದುವೆ ಆದ್ನೋ, ಮದುವೆ ಆದಾಗ್ಲಿಂದ ಆ ತಂಗ್ಳು ತಿಂದು ತಿಂದು ಬಾಯಿ ಕಾರ್ಪೊರೇಷನ್ ತೊಟ್ಟೆ ಆಗ್ಬಿಟ್ಟಿದೆ. ಏನೇ ಲಕ್ಷ್ಮಿ, ಮಧ್ಯಾಹ್ನನೇ ಬರ್ತಾನೆ ಅಂತ ಅಂದೆ ನಿನ್ ಗಂಡ, ಇನ್ನೂ ಬರ್ಲಿಲ್ಲ. ಇನ್ನೂ ಎಷ್ಟೊತ್ತು ಏನೋ ಅದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇನ್ನು ಅರ್ಧ ಗಂಟೆನಲ್ಲಿ ನೀವು ಇಲ್ಲಿರ್ಬೇಕು. ಆಯ್ತು ಲಕ್ಷ್ಮಿ, ನಾನು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ, ಆದ್ರೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಶಾಂತಿ, ಅವ್ರಿನ್ನೇನು ಬಂದ್ಬಿಡ್ತಾರೆ, ಬಾ ಒಳಗೆ ಹೋಗೋಣ. ನಾ ಎಲ್ಲ ಕೇಳಿಸ್ಕೊಂಡೆ. ಅವ್ರು ಬರ್ತಾರೆ ಅನ್ನೋ ನಂಬಿಕೆನೇ ನಿನಗಿಲ್ಲ, ಇನ್ ನನಗೆ ಹೇಗಿರುತ್ತೆ ಹೇಳು? ಅಯ್ಯೋ, ಬೇಜಾರು ಮಾಡ್ಕೊಂಬೇಡ ಶಾಂತಿ, ಅವ್ರು ಬರ್ದೇ ಇದ್ರೆ ಏನಂತೆ, ನಾವೇ ಕೇಕ್ ಕಟ್ ಮಾಡ್ಸೋಣ ಬಾ. ಅಮ್ಮ, ಅವ್ರು ಬರೋದಿನ್ನೂ ಲೇಟ್ ಆಗತ್ತಂತೆ, ಸುಮ್ಮನೆ ಅವ್ರಿಗೋಸ್ಕರ ನೀವೆಲ್ಲ ಏನಕ್ಕೆ ವೆಯ್ಟ್ ಮಾಡೋದು, ನಾವೇ ಕೇಕ್ ಕಟ್ ಮಾಡಿಸ್ಬಿಡೋಣ. ಪುಟ್ಟ ಬಾ, ಕೇಕ್ ಕಟ್ ಮಾಡೋಣ. ನನ್ನಪ್ಪ ಬರೋವರೆಗೂ ಕೇಕ್ ಕಟ್ ಮಾಡಲ್ಲ. ಚಿನಿ, ಡ್ಯಾಡಿ ಹಾಸ್ಪಿಟಲ್ನಲ್ಲಿ ಇದ್ದಾರಂತೆ, ಬರೋದು ತುಂಬ ಲೇಟ್ ಆಗತ್ತೆ, ಎಲ್ಲರೂ ಕಾಯ್ತಾ ಇದ್ದಾರೆ ಅಲ್ವಾ, ನಾವೇ ಕೇಕ್ ಕಟ್ ಮಾಡ್ಬಿಡೋಣ, ಸರಿನಾ? ಇಲ್ಲ, ನನ್ನ ಡ್ಯಾಡಿ ಬಂದ್ಮೇಲೆ ಕೇಕ್ ಕಟ್ ಮಾಡೋದು. ನಿನಗೆ ಕೇಕ್ ಕಟ್ ಮಾಡದೆ ಹೋದ್ರೆ ಬರ್ಡೇ ಅಂತಾನೂ ನೋಡಲ್ಲ, ಬಾರಿಸ್ತೀನಿ ಅಷ್ಟೇ. ನಾನು ಹೇಳ್ತಿದ್ದೀನಲ್ಲ, ಡ್ಯಾಡಿ ಬಂದ್ಮೇಲೆ ನಾನು ಕೇಕ್ ಕಟ್ ಮಾಡೋದು ಅಂತ. ಸರಿ ಹೋಯ್ತು, ನಿಮ್ಮಪ್ಪ ಬರಲ್ಲ, ನಿಮ್ಮಮ್ಮ ಬಿಡಲ್ಲ, ನಿಮ್ ಡ್ರಾಮಾಗಳನ್ನ ನೋಡಕ್ಕಾಗಲ್ಲ. ಲಕ್ಷ್ಮಿ, ನಿಮ್ ಗಂಡ ಬಂದಾದ್ಮೇಲೆ ಕೇಕ್ ಕಟ್ ಮಾಡ್ಕೊಳ್ಳಿ, ನಾ ಹೋಗ್ತೀನಿ. ಶಾಂತಿ, ಹೋಗ್ಬೇಡ್ವೆ, ಕೇಕ್ ಕಟ್ ಮುಗಿಸ್ಕೊಂಡು ಹೋಗುವಂತೆ ಇದೆ. ಅವಳೇ ಕಟ್ ಮಾಡಲ್ಲ ಅಂದಾದ್ಮೇಲೆ ಯಾಕೆ ಬಲ್ವಂತ ಮಾಡ್ತಿದ್ಯಾ? ಅವ್ರಪ್ಪ ಬರ್ಲಿ ಬಿಡು, ಹಾಗಂತ ಅವ್ರು ಬರೋವರೆಗೂ ನಾನ್ ಕಾಯೋಕ್ಕಾಗಲ್ಲ, ಬರ್ತೀನಿ. ಶಾಂತಿ, ಚೋಟುದ್ದ ಇಲ್ಲ, ನನಗೆ ಅವಮಾನ ಮಾಡ್ತೀಯ ಬಂದವ್ರ ಮುಂದೆ. ಹೇಳಿದ ಮಾತು ಕೇಳಕ್ಕಾಗಲ್ಲ ನಿನ್ಗೆ? ಕೇಳಕ್ಕಾಗಲ್ಲ? ಲಕ್ಷ್ಮಿ, ಏನ್ ತಲೆ ಕೆಟ್ಟಿದೆ ನಿನ್ಗೆ? ಬರ್ತಡೇ ದಿನ ಮಗುಗೆ ಯಾರಾದ್ರೂ ಹೊಡಿತಾರ? ಹೊಡಿದೆ, ಇನ್ನೇನು ಮುತ್ಕೊಡ್ತಾರ ಅವಳಿಗೆ? ನಾನು ಹೇಳಿದ ಮಾತು ಒಂದಾದ್ರೂ ಕೇಳ್ತಾಳ ನೋಡಿ ಅವಳು.
ಡ್ಯಾಡಿ. ಐಶು ಯಾಕಮ್ಮ ಅಳ್ತೀಯ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಡ್ಯಾಡಿ, ನಿಮ್ಮ ಈ ಸ್ಥಿತಿನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಿಲ್ಲ. ಹೆಲ್ತ್ ಸರಿ ಇಲ್ಲ ಅಂದರೆ ಮನೇಲಿ ಇರಬೇಕು ತಾನೆ, ಯಾಕೆ ನೀವು ಆಫೀಸ್ಗೆಲ್ಲ ಹೋಗಬೇಕು ಹೇಳಿ? ನನಗೂ ಹೀಗಾಗುತ್ತಂತ ಏನಮ್ಮ ಗೊತ್ತಿತ್ತು. ನೀನೇನು ಯೋಚನೆ ಮಾಡಬೇಡ, ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಹಲೋ ಮಿಸ್ಟರ್ ಧರ್ಮೇಂದರ್. ಬನ್ನಿ ಡಾಕ್ಟ್ರೆ, ನೀವಾದರೂ ಹೇಳಿ ನನಗೆ ಏನಾಗಿಲ್ಲ ಅಂತ. ನನ್ನ ಮಗಳು ತುಂಬ ಭಯ ಪಡ್ತಿದ್ದಾಳೆ. ಭಯ ಪಡುವಂಥದ್ದು ಏನೂ ಆಗಿಲ್ಲ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ. ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಟೆನ್ಷನ್ ಕೊಡಬಾರ್ದು, ಮುಖ್ಯವಾಗಿ ಆಫೀಸ್ ಕೆಲಸಕ್ಕೆ ಕಳಿಸ್ಬಾರ್ದು. ಕೇಳಿಸ್ಕೊಂಡ್ರ ಡ್ಯಾಡಿ? ಇನ್ನು ಆಫೀಸ್ ಕೆಲಸ ಎಲ್ಲ ನನಗೆ ಬಿಟ್ಟಿದ್ದು, ನೀವು ಮನೇಲಿ ರೆಸ್ಟ್ ಮಾಡಬೇಕಷ್ಟೇ. ಅಲ್ಲಿನ ಯೋಚನೆ ಬಿಟ್ಬಿಡಿ. ಆ ಯೋಚನೆನ ಯಾವಾಗಲೂ ಬಿಟ್ಬಿಟ್ಟಿದ್ದೀನಮ್ಮ. ನಮ್ಮ ಕೃಷ್ಣ ಎಲ್ಲ ನೋಡ್ಕೋತಾನೆ. ಇವತ್ತು ನನಗೆ ಹೀಗಾದಾಗ ಅವನೇ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ದು. ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಗೊತ್ತಾ? ಪಾಪದ ಹುಡುಗ, ನಾನಂದ್ರೆ ಪ್ರಾಣನೇ ಬಿಡ್ತಾನೆ. ಡ್ಯಾಡ್ ಬಿಡಿ ಡ್ಯಾಡ್, ನೀವು ಸಂಬಳ ಕೊಡ್ತಿದ್ದೀರಾ, ಅವ್ರು ನೋಡ್ಕೊಂತಿದಾರಷ್ಟೇ. ಅಷ್ಟಕ್ಕೆ ಇಷ್ಟೊಂದೆಲ್ಲ ಹೋಗ್ಲದ? ಆಮೇಲೆ ತಲೆ ಮೇಲೆ ಕುತ್ಕೊಂತಾರಷ್ಟೇ. ಡಾಕ್ಟರ್, ಮೆಡಿಸಿನ್. ಏನ್ ನೀನು ಇಲ್ಲಿಗೂ ಬಂದ್ಬಿಟ್ಟಿಯಾ? ಏನೋ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ಯಾ? ಇರು, ನಿನಗೆ ಸರಿಯಾಗಿ ಮಾಡ್ತೀನಿ. ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಐಶು, ಏನು ಮಾಡ್ತಿದ್ಯಾ? ಅವ್ನು ಯಾರಂತ ತಿಳ್ಕೊಂಡಿದ್ಯಾ? ಇನ್ಯಾರು ಡ್ಯಾಡ್? ನೋಡಿದ್ರೆ ಗೊತ್ತಾಗಲ್ವಾ, ಶ್ರೀಮಂತ ಹುಡುಗಿ ಹಿಂದೆ ಓಡಾಡೋ ರೋಡ್ ರೋಮಿಯೋ ಅಂತ. ಐಶ್ವರ್ಯ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವನು ನಮ್ಮ ಕೃಷ್ಣ. ಇಷ್ಟೊತ್ತು ಅವನ ಬಗ್ಗೆನೇ ನಾನು ಹೇಳ್ತಿದ್ದಿದ್ದು. ಇವರು ಟೈಮ್ ಸರಿಯಾಗಿ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಬರದೆ ಹೋಗಿದ್ರೆ ಉಳಿಯೋದು ಕಷ್ಟ ಆಗ್ತಾಯಿದೆ. ದೇವ್ರ ಥರ ಬಂದು ಕಾಪಾಡಿದ್ರು. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಕೆಲಸಗಾರನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ಇವ್ರ ಸೇವೆ ಎಷ್ಟು ಮಾಡಿದ್ರೂ ಕಡಿಮೆನೆ. ಸರ್, ನಿಮ್ಮ ಮೆಡಿಸಿನ್ಸ್ ಕೊಟ್ಟಿದ್ದೀನಿ, ಆನ್ ಟೈಮ್ ತಗೊಳ್ಳಿ. ನಾನು ಇಲ್ಲೇ ಹೊರಗಡೆ ಇರ್ತೀನಿ. ನೋಡಿದೇನಮ್ಮ ಅವನ ಸಿಂಪ್ಲಿಸಿಟಿನ? ಏನು ಮಾಡಿದ್ರು ತಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಅಂಥವನ್ನ ತಪ್ಪು ತಿಳ್ಕೊಂಡಿದ್ಯಲ್ಲ. ಹೋಗಮ್ಮ, ಅವನ ಹತ್ರ ಸಾರಿ ಕೇಳು. ಡ್ಯಾಡಿನ ನೋಡಿ ನಿಮಗೀಗ ಸಮಾಧಾನ ಆಗಿರ್ಬೇಕಲ್ಲ. ನೀವು ಅವ್ರ ಮಗಳು ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಸಾರಿ, ನೀವೇ ಕೃಷ್ಣ ಅಂತ ಗೊತ್ತಿಲ್ಲದೆ 2 ಸರಿ ಹೊಡೆದ್ಬಿಟ್ಟೆ. ಹಾಂ, 2 ಸಲನಾ? 3 ಸಲ ಹೊಡೆದಿದ್ದೀರಾ. ಅವತ್ತು ಪಾಟೀಲ್ ಹೊಡೆದಿದ್ದು ಮರ್ತ್ಬಿಟ್ರಾ? ಇನ್ಫ್ಯಾಕ್ಟ್ ಆ 3 ಇನ್ಸಿಡೆಂಟಲ್ಲೂ ನಂದು ಯಾವ ಮಿಸ್ಟೇಕೂ ಇರಲಿಲ್ಲ. ಮೊದಲನೇ ಸಾರಿ ನೀವು ಹೊಡೆದಾಗ ಅವತ್ತಲ್ಲಿ ಅಜ್ಜಿ ಸಾರಿ ಸರ್, ನಮ್ಮಿಂದ ನೀವು ಏಟ್ ತಿನ್ನೋ ಹಾಗಾಯ್ತು. ವಿನಾಕಾರಣ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಕೆನ್ನೆ ಕೆಂಪಾಗೋ ಹಾಗೆ ಮಾಡಿದ್ರಿ. ಆದರೂ ಹೆಣ್ಮಕ್ಳು ನಿಮ್ಮ ಥರ ಸ್ಟ್ರಾಂಗ್ ಆಗಿರಬೇಕು. ನನ್ನಿಂದ ತಪ್ಪಾಯಿತು, ಸಾರಿ. ಒಂದ್ಸಲ ಸಾರಿ ಕೇಳಿದ್ರಲ್ಲ, ಮತ್ತೆ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನಾನು ಅದನ್ನು ಯಾವಾಗಲೂ ಮರ್ತಾಯಿತು. ನೀವು ನಿಮ್ಮ ಡ್ಯಾಡಿನ ಈಗ ನೋಡಿದ್ರಲ್ಲ, ನೀವು ನಿಶ್ಚಿಂತೆಯಾಗಿ ಮನೆಗೆ ಹೋಗ್ಬೋದು. ನಾನು ಇಲ್ಲೇ ಇದ್ದು ಸರ್ನ ನೋಡ್ಕೋತೀನಿ. ಯಾಕೆ? ನಾನು ಇಲ್ಲೇ ಇದ್ರೆ ಮತ್ತೆ ಹೊಡಿತೀನಿ ಅಂತ ಭಯನಾ? ಅಯ್ಯೋ, ಇನ್ನಂಥದಕ್ಕೆ ನಾನು ಅವಕಾಶನೇ ಕೊಡಲ್ಲ. ಈಗ ನೀವು ಕೊಟ್ಟಿರೋದನ್ನೇ ನನ್ನ ಕೈಯಿಂದ ಮರೆಯೋದಕ್ಕಾಗ್ತಾ ಇಲ್ಲ. ಮತ್ತೆ ಆಗಲೇ ಮರ್ತ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದು ಸುಳ್ಳ? ನಾನು ಹೊಡೆದಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವಕಾಶ ಸಿಕ್ಕಿದ್ರೆ ನನಗೂ ಹೊಡಿತೀರಾ? ಚೇಚೆ, ಹೆಣ್ಮಕ್ಳ ಮೇಲೆ ಕೈ ಮಾಡೋಷ್ಟು ಕೆಟ್ಟವ್ರು ನಾನಲ್ಲ ಮೇಡಮ್. ಸುಮ್ಮನೆ ತಮಾಷೆಗೆ ಹೇಳಿದೆ. ನೀವಿಲ್ಲಿದ್ರೆ ನಿಮಗೆ ಟೆನ್ಷನ್ ಜಾಸ್ತಿ, ಅದಕ್ಕೆ ಹೋಗಿ ಅಂದೆ. ಪರವಾಗಿಲ್ಲ, ನಮ್ಮ ಟೆನ್ಷನ್ ದೂರ ಮಾಡೋದಕ್ಕೆ ನೀವಿದ್ದೀರಲ್ಲ. ನಾನು ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಇಂಥವ್ರಿಗೆಲ್ಲ ಏನಕ್ಕೆ ಬೇಕು ಮನೆ ಮಕ್ಕಳು ಸಂಸಾರ ಎಲ್ಲ?
ಅಂದ್ರೆ ಬಾವ ಬರೋದಿಲ್ಲ ಅಂತೀರಾ ಅಕ್ಕ? ಹಾಗಿದ್ರೆ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗುತ್ತಾ? ಅವ್ರು ಬರ್ದೇ ಇದ್ರೆ ಏನಾಯ್ತು, ನಾವೇ ಸೆಲೆಬ್ರೇಟ್ ಮಾಡೋಣ ಬಿಡು. ಅನ್ವಿತಾ, ಬಂದು ಕೇಕ್ ಕಟ್ ಮಾಡಿ. ಈಗೇನ್ ನೀನ್ ಬಂದು ಕೇಕ್ ಕಟ್ ಮಾಡ್ತೀಯಾ ಅಥವಾ ಬಂದು 4 ಬಾರಿಸ್ಲಾ? ಲಕ್ಷ್ಮಿ, ನಿಂದ ಅತಿ ಆಯ್ತು. ಯಾರ್ದೋ ಮೇಲಿನ ಕೋಪನ ಮಗು ಮೇಲೆ ಯಾಕೆ ಆಗ್ತಾ ಇದೀಯಾ? ಅವ್ಳು ಕೇಕ್ ಕಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು, ಅದಕ್ಕೆ ಯಾಕೆ ಬಲವಂತ ಮಾಡ್ತೀಯಾ? ಏನೇ ಕೇಕ್ ಕಟ್ ಮಾಡಲ್ವೇನೆ ನೀನು? ಹಾ, ನಿಮ್ಮಪ್ಪ ಬರೋವರೆಗೂ ಕೇಕ್ ಕಟ್ ಮಾಡಲ್ವಾ? ಮತ್ತೆ ಡೆಕೋರೇಷನ್ ಎಲ್ಲ ನಾವ್ ಯಾಕೆ ಮಾಡ್ಬೇಕಾಗಿತ್ತು? ನಂಗೆ ಹುಚ್ಚನೆ, ನಂಗೆ ಹುಚ್ಚ, ನಂಗೆ ಹುಚ್ಚ, ಹುಚ್ಚ ನಮ್ಗೇನಾದ್ರು? ಹಾ, ನಂಗೆ ಹುಚ್ಚ. ಲಕ್ಷ್ಮಿ, ಏನ್ ಮಾಡ್ತಾ ಇದ್ದೀಯಮ್ಮ? ಸರಿಯಾಗಿ ಮಾಡ್ತಾ ಇದ್ದೀನಪ್ಪ. ನಮ್ ಸಂತೋಷಕ್ಕೆ ಆಗ್ತಾ ಇರೋದು ನಮ್ಗೆ ಯಾಕೆ ಬೇಕು ಹೇಳು? ಎಲ್ಲ ನನ್ನ ಕರ್ಮ.